ಕಲ್ಪಸಿರಿ 2K to 5 ಅದೇ ಯಾವತ್ತು ಇಳ್ದವಳು ಅಷ್ಟು ಹೊತ್ತು ಒಂಚೂರು ಬಳ್ಕೊಂಡಿದ್ದೀನಿ. ತಿಳ್ದವ್ರಿಗೆಲ್ಲ ಹಾಯ್ ಮಾಡ್ತಾಳೆ ಗೈಸ್. ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಮ್ಮ ಮ್ಯಾಮು. ನಾವು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕಾಲೇಜ್ಗಳಿಗೆ ಪ್ರೈಸ್ನ ವಿನ್ ಮಾಡ್ಕೊಂಡು ತಗೊಂಡೋಗಿ. ನೋಡಿ ನಮ್ಮ ಎಂಟ್ರಿಗೆ ಎಂತ ಸಾಂಗ್ ಹಾಕಿದ್ದಾರೆ ನೋಡಿ, ಬನ್ನಿ. ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇರುತ್ತಿದೆಯೇ ಸೊಲ್ಯೂಷನ್ ಬೇಕೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ಲು. ನಮ್ಮ ಕಾಲೇಜಲ್ಲಿ ಇವತ್ತು ಯೂನಿವರ್ಸಿಟಿ ಲೆವೆಲ್ ಕಲ್ಪಸಿರಿ ಫೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನನ್ನ ಮಿನಿ ವ್ಲಾಗಲ್ಲೇ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ಇದು ನಮಗೆ ಲಾಸ್ಟ್ ಫಂಕ್ಷನ್ನು. ನಮಗೆ ಫೇರ್ವೆಲ್ ಇದೆ, ಬಟ್ ನಾವು ಇನ್ವಾಲ್ವ್ ಆಗಿ ಮಾಡೋ ಅಂಥ ಲಾಸ್ಟ್ ಫಂಕ್ಷನ್ ಇದು. ಹಾಗಾಗಿ ನಮಗೂ ಕೂಡ ಮೆಮೊರಬಲ್ ಆಗಿರಲಿ ಅಂತ ಹೇಳಿ ಈ ವ್ಲಾಗ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗ್ಬೋದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದೀಪು ಕನ್ನಡದ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ನಾನು ರೆಡಿಯಾಗಿದೆ. 9 ಗಂಟೆಗೆ ಅಲ್ಲಿರಬೇಕು ಅಂತ ಹೇಳಿದ್ದಾರೆ ಕಾಲೇಜ್ ಹತ್ರ. ಸೊ ಇವಾಗ ಹೊರಟಾಗಿದೆ, ಇನ್ನೇನಿದ್ರು ಕಾಲೇಜ್ ಹತ್ರ ಹೋಗ್ತಾ ಇರೋದೆ. ಸೊ ಫೆಸ್ಟ್ ಪ್ರಯುಕ್ತ ನಮ್ಮ ಕಾಲೇಜಲ್ಲಿ ಎಲ್ರಿಗೂ ಕೂಡ ಒಂದೇ ಥರ ಟಿ ಶರ್ಟ್ನ ಕೊಟ್ಟಿದ್ದಾರೆ. ಇದು ಕಲ್ಪಸಿರಿ 2K to 5 ಸೆಂಟರ್ ತಿಕ್ಟರು. ಸೊ ನಾನು ಇವಾಗ ರೆಡಿಯಾಗಾಯಿತು. ಇನ್ನು ಕಾಲೇಜ್ ಹತ್ರ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಅದೇ ಯಾವತ್ತು ಇಳ್ದವಳು ಅಷ್ಟು ಹೊತ್ತು ಒಂಚೂರು ಬಳ್ಕೊಂಡಿದ್ದೀನಿ. ಈ ಬೆವರಿಗೆ ಎಲ್ಲ ಹೋಗ್ಬಿಡುತ್ತೆ ನಂದು ಹಚ್ಕೊಂಡಿರೋದು. ನೋಡಿ ಎಲ್ಲ PG ಸೆಂಟರ್ ಟಿ ಶರ್ಟ್ ಹಾಕೊಂಡು ಯಾವ ಥರ ಮಿಂಚ್ತಾ ಇದ್ದಾರೆ ಅಂತ. ನಾವು ರೋಡಲ್ಲೇ ಕಣಮ್ಮ ವ್ಲಾಗ್ನ ಮಾಡೋದು. ಕಾಲೇಜ್ ಹತ್ರ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ, ಇವರಿಬ್ರು ಇಲ್ಲೇ ಸಿಕ್ಕಿದ್ರು, ಅದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇರೇ ನಮ್ಮ ಮನೆಯವ್ರವ್ರೆ, ನಮ್ಮ ಮನೆಯವ್ರು ತಂದು ಕೊಡ್ತಾರೆ. ನೋ, ಈಸ್ ನಾಟ್ ಮೈ ಅಸಿಸ್ಟೆಂಟ್. ಇಲ್ಲ ಇಲ್ಲಿ, ಥ್ಯಾಂಕ್ ಯು, ಬಾಯ್. ಗಾಯ್ಸ್, ಇವಳೊಂದು ಕ್ರೈಮ್ ಮಾಡಿದಾಳೆ. ಇವಳು ಟೀ ಶರ್ಟಿಗೆ ಕೊಟ್ಟಿರೋ ಸೈಜೇ ಬೇರೆ, ಇಸ್ಕೊಂಡಿ ಸೈಜೇ ಬೇರೆ. ಪಾಪ ಇನ್ನೊಬ್ರಿಗೆ ಮೋಸ ಮಾಡ್ಬಿಟ್ಲು ಗೈಸ್ ಇವಳು. ಕೇಳ್ಕೊಂಡು ದೂರ ಸ್ವಲ್ಪ ಕೇಳ್ಕೊಂಡು ಎಂ ಸೈಜ್ ಹೇಳಿದ್ದೆ, ಅದನ್ನ ಇಟ್ಕೊಂಡಿದ್ರೆ ನಾನು ಇಷ್ಟೇ ಬರ್ತಿತ್ತು ನನಗಳು. ಮತ್ ನಿನ್ ಮೋಸ ತಾನೆ, ನೀನ್ ಮಾತ್ರ ನಂಗೆ ಕೊಡ್ಸ್ಲಿಲ್ಲ, ನೀನ್ ಒಬ್ಳೆ ಹಾಕೊಂಡೆ. ಒಂದಲ್ಲ ಹೋಗ್ ಇದ್ದೇ ಬಂದು ಮೋಸ ಗೈಸ್ಳ್ದು. ನನಗೆ ಮಾತ್ರ ಕೊಡ್ಸ್ಲಿಲ್ಲ. ಅದೇ ಇನ್ಶರ್ಟ್ ಮಾಡಿರೋದಕ್ಕೆ. ಇದು ಹೆಂಗಿದ್ರು ನರ್ಪೆತ್ಲು ನಾರಾಯಣ. ಇದು ನೀನ್ ನಾರ್ಮಲ್ ಟಿ ಶರ್ಟ್ ಹಾಕೊಂಡ್ರು ನಿನಗೆ ಓವರ್ ಸೈಜ್ ನಡಿ, ಅದಕ್ಕೆ ಚೆನ್ನಾಗಿ ಬಿಗಿಯಾಗಿ ತಿನ್ನು. ಲೆಕ್ಚರರ್ಸ್ ಎಲ್ಲ ಯಾವ ಲೆವೆಲಿಗೆ ಮಿಂಚ್ತಾ ಇದ್ದಾರೆ ಅಂತ. ಅಲ್ಲೊಬ್ರು ಮೆಮರಿ ಝೂಮ್ ಆಯ್ತು. ಇವಾಗ ಹೇಳಿ. ಎಲ್ಲರೂ ಬನ್ನಿ, ದೀಪಿಕಾ ವ್ಲಾಗ್ ವ್ಯೂವರ್ಸ್, ನಮ್ಮ ಫೆಸ್ಟ್ ನಡೀತಿದೆ, ದಯವಿಟ್ಟು ಎಲ್ಲರೂ ಆಗಮಿಸಿ. ಮ್ಯಾಮ್, ನಾವು ಈ ವ್ಲಾಗ್ ಅಪ್ಲೋಡ್ ಮಾಡೋದ್ರೊಳಗಡೆ ಫೆಸ್ಟ್ ಮುಗ್ದೋಗಿರುತ್ತೆ. ಅಪ್ಪ ಶಿವ, ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಮ್ಮ ಮ್ಯಾಮು. ಹಾಯ್ ಮ್ಯಾಮ್. ಮ್ಯಾಮ್ ಏನು ಸ್ಲ್ಯಾಂಗೇ ಚೇಂಜ್ ಆಗೋಯ್ತು. ಗೊತ್ತಿಲ್ಲವ್ರಿಗೆಲ್ಲ ಹಾಯ್ ಮಾಡ್ತಾಳೆ ಗೈಸ್. ಈಗ ಹೇಳ್ತೀನಿ ಗೈಸ್. ನೋಡಿ ಅವ್ರಿಗೆ ಹಾಯ್ ಮಾಡಿದ್ದು ನಮ್ಮ ಫ್ರೆಂಡ್ ಪಮ್ಮು ಅಂತ ಅನ್ಕೊಂಡು ಅವಳಿಗೆ ಹಾಯ್ ಮಾಡಿ. ದೂರದಿಂದ ಕಾಣ್ತಾ ಇದ್ದ ಅವಳ ಹೇರ್ ಸ್ಟೈಲು ಹಂಗೆ ಇತ್ತು. ನೀನು ಹಂಗೆ ಅನ್ಕೊಂಡೆ. ಪಾಪ ಅವ್ರಿಗೆ ಹುಷಾರಿಲ್ಲ, ಗೊತ್ತಿಲ್ಲ ಬರ್ತಾಳೆ ಏನೋ. ಬನ್ನಿ, ನಾವು ಮಾತ್ರ ಫೆಸ್ಟ್ನ ಫುಲ್ ಎಂಜಾಯ್ ಮಾಡೋಣ. ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕಾಲೇಜ್ಗಳಿಗೆ ಪ್ರೈಸ್ನ ವಿನ್ ಮಾಡ್ಕೊಂಡು ತಗೊಂಡೋಗಿ. ನೋಡಿ ನಮ್ಮ ಎಂಟ್ರಿಗೆ ಎಂತ ಸಾಂಗ್ ಹಾಕಿದ್ದಾರೆ ನೋಡಿ, ಬನ್ನಿ ಸ್ಟೇಜ್ ತೋರಿಸ್ತೀನಿ ಹೆಂಗಿದೆ ಅಂತ. ನಮ್ದೇ ಒಬ್ಬೊಬ್ಬ ಸ್ಟೇಜ್ ಮಾತ್ರ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಪಾರ್ಟಿಸಿಪೆಂಟ್ ಆಲ್ರೆಡಿ ಬಂದು ಇಲ್ಲಿ ಅಸೆಂಬಲ್ ಆಗಿದ್ದಾರೆ, ನೀವೇ ನೋಡ್ತಾ ಇದ್ದೀರಲ್ಲ. ಜೊತೆಗೆ ಮ್ಯೂಸಿಕ್ ಕೂಡ ಸಖತ್ತಾಗೇ ಇದೆ. ಯಾರು ಒಂದೊಂದು ರೋಜ್ ಇಟ್ಕೊಂಡು ನಮ್ಮ VC ಸರ್ ಬರ್ತಾ ಇದ್ದಾರೆ ಅಂತ ಕಾಯ್ಕೊಂಡು ನಿಂತಿದ್ದಾರೆ.
ಸದ್ಯಕ್ಕೆ ನಾವು ಇಟ್ಕೊಂಡು ನಿಂತಿದ್ದೀವಿ. ಹಾಯ್ ಮ್ಯಾಮ್. ಅವ್ರಿಗೆ ವೆಲ್ಕಮ್ ಮಾಡಿ ಸರ್ಪ್ರೈಸ್ ಕೊಡೋಕೆ ಹೋದ್ರೆ ಅವರೇ ನಮಗೆ ಸರ್ಪ್ರೈಸ್ ಕೊಟ್ಟು ಅವ್ರು ಬ್ಯಾಕ್ ಡೋರಿಂದ ಬರ್ತಾರೆ ಅನ್ಕೊಂಡೆ, ಫ್ರಂಟ್ ಡೋರಿಂದನೇ ಬಂದ್ರಲ್ಲಮ್ಮ ಅವರು. ಕಲ್ಪಸಿರಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಐಒಟಿ ಎಕ್ಸ್ಪೋ, ಬಿಸಿನೆಸ್ ಎಕ್ಸ್ಪೋ, ಗ್ರೂಪ್ ಡ್ಯಾನ್ಸ್ ಮತ್ತು ಕ್ವಿಜ್ ಸ್ಪರ್ಧೆಗಳನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಹಮ್ಮಿಕೊಂಡಿದೆ. ಈ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ವಿವಿಧ ಕಾಲೇಜಿನಿಂದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಬಂದಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಎಂತ ಇಲ್ಲಿ ನೋಡಿ, ಕ್ಯಾಮ್ರಾಮನು ಈ ಕಡೆ ಫೋಕಸ್ ಆಗ್ತಿದ್ದ ತಕ್ಷಣ ಇಲ್ಲಿ ಹುಡುಗಿರೆಲ್ಲ ಫುಲ್ಲು ಮಾಡೆಲ್ಸ್ ರೀತಿ ಕುತ್ಕೋತಾರಪ್ಪ. ಪ್ರಾರ್ಥನೆಯೊಂದಿಗೆ ಪ್ರೋಗ್ರಾಮ್ ಶುರು. ಕಾಲೇಜ್ನ ಫೋಕಸ್ ಮಾಡಿದ್ದಾರೆ. ಎಷ್ಟು ಹಸ್ರ ಕಾಣಿಸ್ತಾ ಇದೆ ಅಲ್ಲ. ಏನೇ ನಿಮ್ ಗ್ರೂಪ್ ಡ್ಯಾನ್ಸಿಗೆ ಕೊಚ್ಕೊಂಡು ಹೋಗ್ತಾ ಇದ್ದೇವೆ. ಹೆಂಗೆ ಬರ್ತವೆ ನೋಡು, ವೈಟ್ ನೋಡ್ತೀನಿ 2000 ಆಗುತ್ತೆ ವೆಯ್ಟ್. ಹಾಗೆ 200 400 4000 ಆಗುತ್ತೆ. ಜಾಸ್ತಿ ಆಗ್ಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ. ನಮ್ ಕಡೆ ನೋಡಿಲಿ, ಬಂದ್ರು ಇಲ್ಲಿ ನಮ್ ಕಡೆ ನೋಡಿಲಿ ಎಷ್ಟು ಬಂದವೆ. ಕಡಿಮೆ ಇದ್ರು ಕಾಂಪಿಟೇಷನ್ ಸಕ್ಕದಾಗಿರ್ಬೇಕು ಸರಿನಾ. ಎಂಟರ್ಟೈನ್ಮೆಂಟ್ ಸಿಗೋದೆ ಡ್ಯಾನ್ಸ್ ಅಲ್ಲಿ, ಆಯ್ತು, ಅದಕ್ಕೆ ಅಂತಾನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿ ಹೇಳಿ ಹೇಳಿ. ನಮ್ದು ಮೇಕಪ್ ಎಲ್ಲ ಟ್ಯಾನ್ ಆಗ್ತಿದೆ. ಮೇಕಪ್ ಟ್ಯಾನ್ ಆಗೋರ್ ಒಳಗಡೆ ಬೇಗ ರಿಜಿಸ್ಟರ್ ಆದ್ರೆ ಹೋಗಿ ಶಾಮಿಯಾನ ಕೆಳಗಡೆ ತಣ್ಣ ಕುತ್ಕೊಂತೀವಿ. ಇದು ಹೆಂಗೈತೆ ಗೊತ್ತಾ, ಅಜ್ಜಿಗೆ ಅರಿವೆ ಚಿಂತೆ ಅಂದ್ರೆ ಹುಡುಗಿಯರಿಗೆ ಮೇಕಪ್ ಚಿಂತೆ. ಹೌದು ಹೌದು, ಬಿಸಿಲು ಜಾಸ್ತಿ ಇದೆ, ಇಲ್ಲಿ ಕುತ್ಕೊಳ್ಳೋಕೆ ಕಣ್ಣೇ ಬಿಡಕ್ಕಾಗ್ತಿಲ್ಲ ನೋಡು, ಇಷ್ಟಿಷ್ಟೇ ಬಿಡ್ತಿದ್ದೀನಿ ನಾನು. ಬೇಗ ಬರಪ್ಪ. ಜನ ಇದ್ದಾರೆ ಪಾರ್ಟಿಸಿಪೇಟ್. ಕೇಳೆ, ನಿನ್ ಮೇಕಪ್ ಹೋಗೋದ್ರೊಳಗಡೆ ಇಷ್ಟು ಜನ ಕರ್ಸಿದೀನಿ ನೋಡು, ರಿಜಿಸ್ಟರ್ ಆಗ್ತಾ ಇದಾರೆ. ಇಲ್ಲ, ನಾವು ನಮ್ದೇ ಮಾಡ್ಕೊಳ್ಳೋದು. ನಮ್ಮ ಕುಳ್ಳಿಯವ್ರನ್ನ ರಿಜಿಸ್ಟ್ರೇಷನ್ ಹತ್ರನೇ ಬಿಟ್ಬಿಟ್ಟಿದ್ವಿ. ನಾನು ಪ್ರೋಗ್ರಾಮ್ ಇನಾಗ್ರೇಟ್ ಆಗ್ತಾ ಇತ್ತು, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಒಂದು ಹೆಸರಿಗೆ ಓಡ್ ಬಂದೆ. ಸೊ ಹೆಂಗೋ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಯ್ತು. ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಗಳು ಕೂಡ ಇದ್ರು. ನಾವು ಇನ್ವೈಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದ್ರೆ ಹೆಂಗೋ ಗೊತ್ತಿಲ್ಲ. ನಾವಂತೂ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕುತ್ಕೊಂಡೆ ಸಾಕಾಗೋಯ್ತು. ಈ ಮೇಡಮ್ ಅವ್ರು ಬರೀ ಪೋಸ್ ಕೊಡೋದೇ ಆಗುತ್ತೆ. ಆಯ್ತು, ನೋಡ್ತೀನಿ ಇವತ್ತು ಯಾರು ತಕ್ಕೊಟ್ಟಿದ್ದು ಆಗ್ತೀಯ ಅಂತ. ನೋಡ್ತೀನಿ ಯಾರು ತಕ್ಕೊಟ್ಟಿದ್ದು ಆಗ್ತೀಯ ಅಂತ ನೋಡ್ತೀನಿ. ಹೋಗು. ಏನ್ ಹೇಳ್ತೀಯ? ಏನ್ ಹೇಳೋದು, ಕ್ಯಾಮ್ರಾ ಓಪನ್ ಮಾಡ್ತಾ ಫುಲ್ಲು ಕಾಂಪಿಟೇಷನ್ ಇದೆ ಗ್ರೂಪ್ ಡ್ಯಾನ್ಸ್ ಅಲ್ಲಿ. 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ಡ್ಯಾನ್ಸ್ ಇದೆ. ಯಾವ ಪ್ರೈಸ್ ಕೊಡ್ಬೇಕು, ಹೆಂಗ್ ಪ್ರೈಸ್ ಕೊಡೋದು ಅಷ್ಟೊಂದು ಜನಕ್ಕೆ? ಯಾವುದಕ್ಕೆ? ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್ ಅಷ್ಟೊಂದು ಟೀಮ್ಸ್ ಬಂದಿದೆಯಲ್ಲ, ಟೈಮ್ ಸಾಲುತ್ತಾ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿಸೋದು? ಹೌದಾ, ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಟೈಮ್ ಸಾಲುತ್ತೆ ಹೆಂಗೆ ಅಂತ. ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸು ಎಂತ ಕಳ್ಳರು ಅಂತಂದ್ರೆ ಈ ಲೆವೆಲಿಗೆ ಎದ್ದೆದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ. ನೋಡಿ, ನಮ್ಮ ಪುಳ್ಳಿ ಮೇಡಮ್ ಅವ್ರನ್ನ ವಾಪಸ್ ಕರ್ಕೊಂಬರಕ್ಕೆ ಅಂತ ಹೋಗೋಳೆ. ಫೈನಲಿ ಫೇಲು, ಅವ್ರನ್ನೆಲ್ಲ ಕಟ್ಟಾಕೋದ್ರಲ್ಲಿ. ಬಾ, ನಿನ್ ಕೈಲಿ ಆಗಿಲ್ಲ ಓಲಿ. ಯಾರಿಗೆ ಬಿಡೆ ಪಾಪ, ಭಾಷಣ ಕೇಳಾರ ಯಾರು ಅಂತ ಎದ್ದೋಗೋರೆ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಇವಾಗ. ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಹಾಗೂ ಸ್ವಾಮಿ ಜಪಾನಂದ ಮಹಾರಾಜರ ಪಾದಗಳಿಗೆ ಪುರಮಾಡುತ್ತಾ ನಿಮ್ಮೆಲ್ಲರ ತಂದೆ ತಾಯಿಯರನ್ನ, ಗುರು ಹಿರಿಯರನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಸುಂದರ ಭವ್ಯವಾದ ಹಬ್ಬಕ್ಕೆ ಆಗಮಿಸಿ ವೈಭವದ ಕಳೆಯನ್ನು ಕಟ್ಟಿಕೊಡಲು ಬಂದಿದ್ದ ಅತಿಥಿಗಳನ್ನು ವಂದಿಸುವ ಸಮಯ. ಆಮೇಲೆ ಇಲ್ಲಿಂದಾನೆ ಕಳ್ಸಿಕೊಡ್ತೀರಾ? ಊಟದ ಕಾರ್ಯಕ್ರಮ ಶುರು. ಏನೇನು ಮಾಡ್ಸೋರೋ ಮೆನ್ಯೂ ಗೊತ್ತಿಲ್ಲ. ಹುಡುಗಿರಂತ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಮಗಿರುತ್ತೆ. ಅದೇ ಪಲಾವ್ ಮೂಗಿಗೆ ಹೊಡಿತೈತೆ. ಹೆಂಗೈತೆ ಪಲಾವ್ ಟೇಸ್ಟು? ಹೇಳ, ಅಲ್ಲೋಗಿ ಈಗ ಯಾರ ಹತ್ರ ಹೇಳೋಣ? ಅಲ್ಲಿ ಲೆಕ್ಚರರ್ಸ್ಗಳಿದ್ದಾರೆ, ಹೇಳೋಣ. ಅಲ್ಲಿ ಪ್ಯಾಕು ಅಂತವ್ರೆ. ನಮ್ಮ ಲೆಕ್ಚರರ್ಸ್ಗಳ ಬಾಂಧವ್ಯ ನೋಡಿ, ನಮ್ಗಳ ಜೊತೆನೂ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ, ಅವ್ರುಗಳು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ.
ಇನ್ನು ಕಾಂಪಿಟೇಷನ್ಗೆ ಟೈಮ್ ಇತ್ತು ಅಂತ ಹೇಳಿ ಸ್ಟೇಜ್ ಹೇಗಿದ್ದು ಫ್ರೀ ಇತ್ತು ಅಂತ ಡಿಗ್ರಿ ಕಾಲೇಜವ್ರು ಯುಟಿಲೈಸ್ ಮಾಡ್ಕೋತಾ ಇದ್ರು. ನಾವಂತೂ ಫುಲ್ ಕೆಳಗಡೆ ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾಯಿದ್ವಿ ಆ ಡ್ಯಾನ್ಸ್ಗಳನ್ನೆಲ್ಲ ನೋಡಿಕೊಂಡು. ಅದಾದಮೇಲೆ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದು ಮತ್ತೆ ಅಸೆಂಬಲ್ ಆಗಿ ಕಾಂಪಿಟೇಷನ್ಗಳನ್ನ ಶುರು ಮಾಡ್ಕೋತಾ ಇದ್ವಿ. ನಿಜ ನೀವು ಯಾರು ಚೆನ್ನಾಗಿ ಊಟ ಮಾಡಿಲ್ಲ ಬಿಡಿ, ಗೊತ್ತಾಯ್ತು. ಒಂದ್ ಸೆಕೆಂಡ್. ಥ್ಯಾಂಕ್ ಯು ಬಿಡಿ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾವುದೇ ಏಜ್ ಲಿಮಿಟ್ ಇಲ್ದಿರ ಯೂಸ್ ಮಾಡ್ಬೋದು. ನಮ್ ಕಾಜಲ್ ಯೂಸ್ ಮಾಡೋದ್ರಿಂದ ನಿಮ್ ಕಣ್ಗಳು ತುಂಬಾ ತಂಪಾಗಿರುತ್ತೆ. ಅವನಿಗೆ ಅವ್ರ ಅಪ್ಪ ಅಮ್ಮ ಇಟ್ಟಿರೋಂತ ಹೆಸರು ಇಟ್ಟು ಕರೀತಾರೆ. ಅದೇ ಸ್ವಲ್ಪ ಕೂತು ಉದ್ರುತು ಅಂದ್ರೆ ಅಯ್ಯೋ ನೋಡ ಅವ್ನ್ ಬಾಳ್ಲಿ ನೋಡ ಅವನು ಮೊಟ್ಟೆ ಮೊಟ್ಟೆ ಅಂತ ಕರೀತಾರೆ. ಅದೇ ಒಂದ್ ಹುಡುಗಿ ಕೂದಲು ಸಣ್ಣ ಇದ್ರೆ ನೋಡು ಈ ಏಜ್ಗೆ ಎಷ್ಟು ಸಣ್ಣ ಇದೆ ಅವಳ ಕೂದಲು, ಎಷ್ಟು ವೈಟ್ ಆಗಿದೆ ನೋಡು, ಯಾವ್ಯಾವ್ದೋ ಆಯಿಲ್ ಹಚ್ಕೊಂಡು ಏನೇನೋ ಕೊಟ್ಟಿದೀವಿ. ಬಾಯ್ ಕೋಡ್ ಇದೆ. ಬರ್ತಿದ್ಯಾ ಕಾಣ್ತಾ ಇದೆಯಾ? ಉದುರುತ್ತಿದೆಯೇ? ಸೊಲ್ಯೂಷನ್ ಬೇಕೆ? ಅಲ್ಲಿ ಪ್ರಾಡಕ್ಟ್ ಇದೆ, ಪರ್ಚೇಸ್ ಬೇಡ. ನನ್ನ ಕೂದಲು ನನಗೆ ಸಾಕು. 199 rupees ಆಫರ್ ಇದೆ, 30% ಡಿಸ್ಕೌಂಟ್ ಇದೆ. ಹೊಸ ಪ್ರಾಡಕ್ಟ್ ಏರ್ ಫಾಲ್ ಆಗ್ತಿದೆ ಅಂತಿದೆ. ಆಮೇಲೆ ಇರೋವು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ? ನಮ್ಮ ಸರ್ಗೆ ಕೊಡಿಸ್ತಿದೀವಿ. ನಮ್ಮ ಸರ್ ತಗೊಂಡಿದ್ದಾರೆ. ಈ ಕಡೆ ನೋಡಿ ಸರ್, ಬ್ಲಾಗ್ ಅಲ್ಲಿ ನಮ್ಮ ಸರ್ಗೆ ಏರ್ ಫಾಲ್ ಆಗ್ತಿದೆ ಅಂತ ನಾವು ತಗೋತಾ ಇದೀವಿ. ಆಯಿಲ್ ಅಂಡ್ ಶಾಂಪೂ ತಗೋತಾ ಇದೀವಿ. ಥ್ಯಾಂಕ್ ಯು. ರಿಸಲ್ಟ್ ಒಂದು ತಿಂಗಳಾದ್ಮೇಲೆ ಹೇಳ್ತೀವಿ. ನಮ್ಮ ಹೇರ್ ಫಾಲ್ ಸಂಬಂಧಪಟ್ಟಂತೆ ನಾವು ಈಗ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದೇವೆ. ಒಳ್ಳೆ ರಿಸಲ್ಟ್ ಬಂದ್ಮೇಲೆ ಹೇಳ್ತೀವಿ. ಅದು ಆಯಿಲ್ ಯೂಸ್ ಮಾಡೋಕೆ ಮುಂಚೆ ಎಷ್ಟು ಉದುರುತ್ತಿದೆ, ಈಗ ಏರ್ ಫಾಲೇ ಆಗ್ತಿಲ್ಲ. ಎಷ್ಟು ಚೆನ್ನಾಗಿದೆ. ನನ್ನ ಫ್ಯಾಮಿಲಿ ಕೊಲೀಗ್ಸ್ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ಬೋದು, ಅವ್ರಿಗೂ ಯೂಸ್ಫುಲ್. ದೀಪಿಕಾ ಬೇಕಾ ನಿಂಗೂ ಏನೋ ಇಲ್ಲ ಸ್ವಾರ್ಥಿ ನನ್ನನ್ನು ಬಿಟ್ಟು ತಿಂತೋಳೆ ಕೇಳ್ದಳು. ನಾನು ಡಯಟ್ ಅಲ್ಲಿ ಇರೋದು ತಿನ್ಬೋದು ಅಂತ ಹೇಳಿದ್ರು ಅವರು. ನಂಗೆ ಈ ಡ್ಯಾನ್ಸ್ ಎಕ್ಸ್ಟ್ರಾ ನಾವು ಒಂದು ಕಡೆ ಈ ಡ್ಯಾನ್ಸು ಕಾಂಪಿಟೇಷನ್ ಅಂತ ಅದ್ರ ಸಡಗರ ಆದರೆ ಇನ್ನೊಂದು ಕಡೆ ಫೋಟೋಸ್ ಎಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು. ಅದನ್ನು ನೋಡೋದ್ರಲ್ಲಿ ಇನ್ನೂ ಒಂಥರ ಸಡಗರ ಆಗಿತ್ತು. ಗ್ಯಾಪಲ್ಲಿ ನಾನು ಇರಲಿ ಅಂತ ಅದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಏನು ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಇವಾಗೆಲ್ಲ ಕಾಂಪಿಟೇಷನ್ ಕಂಪ್ಲೀಟ್ ಆಯಿತು. ನಾನು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ ಇವಾಗ. ಮದುವೆಗೆ ಹುಡುಗ ನೋಡೋಕೆ ಬಂದಾಗ ಟ್ರೈನಲ್ಲಿ ಕಾಫಿ ತೊಗೊಂಡೋಗಿ ಕೊಡ್ಬೇಕಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ ನಮ್ಮ ಕುಳ್ಳಿ ಮೇಡಮ್ ಅವ್ರಿಗೆ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಟ್ರೈನಿಂಗ್ ತಗೊಂತೋಳೆ. ಅದಾದಮೇಲೆ ಇವಳಿಗೆ ಶಿಫ್ಟ್ ಟ್ರೈನಿಂಗು. ಹೋಗಿ ಮೇಡಮ್ ಚೆನ್ನಾಗಿ ಕಾಫಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡೋಗಿ. ಕಾಫಿ ಕೊಡೋದು ನೀಟಾಗಿ. ಏನು ಮೇಡಮ್ ಅಲ್ಲ, ಹಂಗೇನೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗೈತೆ ಕಾಫಿ ಟೀ ಕೊಡೋದಕ್ಕೆ. ಏನಿಲ್ಲ ಅಂದ್ರೂ 5 ನಿಮಿಷ ಬೇಕಾಗುತ್ತೆ. 1 ನಿಮಿಷದಲ್ಲೆಲ್ಲ ವ್ಲಾಗ್ ಮುಗಿಯಲ್ಲ ಮ್ಯಾಮ್, ಅದಕ್ಕೆ ಇದು ಯೂಟ್ಯೂಬ್ ವ್ಲಾಗು. ಯೂಟ್ಯೂಬ್
ಅದು ಬೇರೆ, ಮಿನಿ ಬ್ಲಾಗ್ ಬೇರೆ. Nice. ಪೀಸ್. Successfully completed Kalpasiri 2025. ಇಲ್ಲಿ ಮುಗಿತಾ ಮ್ಯಾಮ್ ಎಲ್ಲ? ಇವಾಗ ನಮ್ಮ ಹಬ್ಬರ ಶುರು ಆಗುತ್ತೆ. ಫೈನಲ್ ಆಗಿ ಎಲ್ಲ ಕಾಂಪಿಟೇಷನ್ ಮುಗಿಸ್ಕೊಂಡು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮುಗಿಸ್ಕೊಂಡು ಗೆಸ್ಟ್ಗಳೆಲ್ಲ ಇರ್ಬೇಕಾದ್ರೆ ನಮ್ದೊಂದು ಗ್ರೂಪ್ ಫೋಟೋ ಇಲ್ಲ ಅಂದರೆ ಕಂಪ್ಲೀಟ್ ಆಗುತ್ತೆ ಫಂಕ್ಷನು. ಹಾಗಾಗಿ ಇಲ್ಲಿ ಫೋಟೋಸ್ನ ಇಡಿಸ್ಕೊತಾ ಇದ್ವಿ. ಫೈನಲಿ ಮುಗೀತು. ಹುಡುಗಿರೋದಕ್ಕೆ ಬೆವರು ಹಿಡಿತಾ ಇದೆ. ಯಾರು ಹಿಡಿತಾ ಇಲ್ಲ, ನಾನು ಒಬ್ಳೆ ಇಳಿದಿರೋದೆಲ್ಲ ಎತ್ಕೊಂಬತ್ತವಳ ನಮ್ಮ ಹುಡುಗಿ. ಐ ಲವ್ ಯು ಟು. ನಿಮ್ಮ ಹುಡುಗಂದ್ರಿಗೆ ಕೊಟ್ಬಿಡಿ. ಮಿಕ್ಕಿತ್ತು ಪಕ್ಕಿತ್ತು ಅಂತ ಎಲ್ಲ ಎತ್ಕೊಂಬತ್ತವಳ ಅವಳು. ಫೈನಲಿ ಕಲ್ಪಸಿರಿ ಫೆಸ್ಟ್ ಕಂಪ್ಲೀಟೆಡ್. ಮಿಕ್ಕಿದ ಪಕ್ಕಿದ್ದೆಲ್ಲ ಒತ್ಕೊಂಡು ಹೊರಟಿದೀವಿ. ಬೆವರು ಕುಳ್ದು ಸುಸ್ತಾಗಿ ಕೊನೆಗೂ ಫೆಸ್ಟ್ ನ ಮುಗಿಸ್ಕೊಂಡು ನಮಗೆ ಕೊಡ್ತಾ ಇದಾರೆ. ನಾವು ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಫೈನಲ್ ಆಗಿ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ವಿ. ಫೈನಲಿ ಬೈ ಗೈಸ್. ಪಾಪ ಹುಡುಗಿ ನನಗೆ ಪ್ರಪೋಸ್ ಮಾಡಕ್ ಇಟ್ಕೊಂಡ್ರೆ ಇವ್ರು ಬಿಡ್ತಾ ಇಲ್ಲ. ತಗೋವಲ್ಲಿ ಇದನ್ನ ವಾಪಸ್ ಕೊಡು. ಬಾಯ್. ನನಗೆ ಅವರೆಲ್ಲ ಐ ಲವ್ ಯು ಅಂತ ಕೊಟ್ರು, ನಾನು ನಿನಗೆ ಐ ಲವ್ ಯು ಹೇಳ್ಕೊಡ್ತಿದ್ದ. ಅದನ್ನೇ ಹೇಳಿ ಕೊಡ್ತಾ ಇದ್ದೀನಿ, ಅದನ್ನೇ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಬಾಯ್ ಬಾಯ್. ಹುಷಾರು, ಮುಂದೋಡ್ಕೊಂಡು ಹೋಗಿ. ಬಾಯ್. ಹೇಳಿರ ಐ ಲವ್ ಯು ಟು ಹೇಳೋದು ಬಿಟ್ಟು ಅಲ್ಲಿ ಇಡು ಅಂತೆಲ್ಲ ಮಂದಿ. ಬಾಯ್ ಮೇಡಮ್, ಹುಷಾರು. ಸೊ ಗೈಸ್, ಫೈನಲಿ ನಮ್ಮ ಫೆಸ್ಟ್ ಕಂಪ್ಲೀಟ್ ಆಯಿತು. ಫುಲ್ ಜೋಶಲ್ಲಿ ನಾವಂತೂ ಸ್ಟೂಡೆಂಟ್ಸ್ಗಳು ಕಾಯೋದು ಲಾಸ್ಟಲ್ಲಿ ಡ್ಯಾನ್ಸ್ ಆಡೋದಕ್ಕೇ ಈವೆಂಟ್ಸ್ಗಳಿಗಿಂತ. ಫೈನಲಿ ಆ ಆಸೆನೂ ಕೂಡ ಈಡೇರ್ತು. ನಾನು ಈ ಬ್ಲಾಗ್ ಮಾಡೋಕ್ಕೆ ಕಾರಣ ನಾನು ಮೊದಲೇ ಹೇಳ್ದಾಗೆ ನಮ್ಮದೊಂದು ಸ್ವಲ್ಪ ಕಾಲೇಜ್ ಮೆಮೊರೀಸ್ ಕ್ಯಾಪ್ಚರ್ ಆಗಲಿ ಅಂತ ಈ ವ್ಲಾಗ್ನ ಶೂಟ್ ಮಾಡಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.